ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಿ ಎಲ್ಲರೂ? ನಾನು ಈಗ ಹೇಳೋ ಈ ಸ್ಟೋರಿ ನಿಮಗೆ ಕನೆಕ್ಟ್ ಆಗಬೇಕು ಅಂದರೆ ನೀವು ಒಂದ್ಸಲ ನಿಮ್ಮ ಸ್ಕೂಲ್ ಡೇಸ್ ಅಥವಾ ಕಾಲೇಜ್ ಡೇಸ್ಗೆ ಹೋಗಿ ಬರಲೇಬೇಕು. ನೀವೇನಾದರೂ 90s ಕಿಡ್ಸ್ ಆಗಿದ್ರೆ ಮಾತ್ರ, ಓಕೆನಾ? ಒಂದ್ಸಲ ನೆನ್ಪು ಮಾಡ್ಕೊಳ್ಳಿ, ನೀವೆಲ್ಲ ಸ್ಕೂಲ್ಗೆ ಹೋಗಬೇಕಾದ್ರೆ ಅಥವಾ ಕಾಲೇಜಿಗೆ ಹೋಗಬೇಕಾದ್ರೆ ಹೇಗೆ ರೆಡಿ ಆಗ್ತಿದ್ರಿ? ಒಂದ್ಸಲ ಫ್ಲ್ಯಾಶ್ ಬ್ಯಾಕಿಗೆ ಹೋಗಿ ಬನ್ನಿ. ಸ್ನಾನ ಮಾಡೋ ಸೋಪಿಂದನೇ ಮುಖ ತೊಳ್ಕೊಂಡು, ಆಮೇಲೆ ಫೇರ್ ಅಂಡ್ ಲವ್ಲಿನೋ ಪೌಂಡ್ಸ್ ಪೌಡರ್ ಹಚ್ಕೊಂಡು, ಹಣೆಗೊಂದು ಬೊಟ್ಟಿಟ್ಕೊಂಡು, ಹೂ ಮುಟ್ಕೊಂಡು ಹೋಗ್ತಾ ಇದ್ವಿ ಅಲ್ವಾ? ಆ ಟೈಮಲ್ಲಿ ಹೋಗ್ಬೇಕಾದ್ರೆ ಹೆವಿ ಮೇಕಪ್ ಅನ್ನುವಂತಹ ಕಾನ್ಸೆಪ್ಟೇ ಇರಲಿಲ್ಲ. ಜಸ್ಟ್ ಮುಖದಲ್ಲಿ ಕಾನ್ಫಿಡೆನ್ಸ್ ಇರ್ತಿತ್ತು. ಫ್ರೆಂಡ್ಸ್ ಒಟ್ಟಿಗೆ ಇದ್ದಿದ್ದ ಹ್ಯಾಪಿನೆಸ್ಸೇ ಮುಖದಲ್ಲಿ ಗ್ಲೋ ಥರ ಕೆಲಸ ಮಾಡ್ತಾ ಇತ್ತು. ಈಗ ಎಷ್ಟೊಂದು ಬ್ರ್ಯಾಂಡ್ಸ್ಗಳು ಬಂದಿದೆ, ಎಷ್ಟೊಂದು ಮೇಕಪ್ ಐಟಮ್ಸ್ಗಳು ಬಂದಿವೆ. ಆ ಟೈಮಲ್ಲೂ ಮೇಕಪ್ ಐಟಮ್ಸ್ಗಳು ಇದ್ವು, ಇಲ್ಲ ಅಂತಲ್ಲ. ಆದರೆ ನಾವು ಅದನ್ನು ಹೆಚ್ಚಾಗಿ ಯೂಸ್ ಮಾಡ್ತಾ ಇರಲಿಲ್ಲ. ನಾವು 90s ಕಿಡ್ಸ್ ಅಲ್ವಾ? ನಮ್ಮ ಮುಖಕ್ಕೆ ಕೇವಲ ಫೇರ್ ಆ್ಯಂಡ್ ಲವ್ಲಿ ಮತ್ತು ಒಂದು ಸ್ವಲ್ಪ ಪೌಂಡ್ಸ್ ಪೌಡರ್ ಅಷ್ಟೇ ಸಾಕಿತ್ತು. ಬಟ್ ಈಗಿನ ಕಾಲದ ಮಕ್ಕಳು, ದೇವ್ರೆ ಪರಮಾತ್ಮ, ಕಾಲೇಜಿಗೆ ಹೋಗೋ ಹುಡುಗಿರಿರಲಿ, ಸಣ್ಣ ಸಣ್ಣ ಪ್ರೈಮರಿ ಹೋಗೋ ಮಕ್ಕಳಿಗೆ ಸಹ ಮೇಕಪ್ ಏನು ಅನ್ನೋದು ಗೊತ್ತಿರುತ್ತೆ. ಸ್ಟೆಪ್ ಬೈ ಸ್ಟೆಪ್ ಮೇಕಪ್ ಹೇಗೆ ಮಾಡ್ಕೊಳ್ಳೋದು ಅಂತ ಬೇಕಾದರೂ ಹೇಳಿಬಿಡ್ತಾರೆ. ಹೇರ್ ಸ್ಟ್ರೇಟ್ನಿಂಗ್ ಅಂತೆ, ರೀಲ್ಸ್ ಮಾಡೋದಂತೆ. ಯಪ್ಪ, ನಮಗೆಲ್ಲ ಅದೆಲ್ಲ ಗೊತ್ತೇ ಇರಲಿಲ್ಲ ಅಲ್ವಾ? ನಾವು ಮೇಕಪ್ ಮಾಡ್ಕೊಳ್ತಾ ಇದ್ದಿದ್ದೆ ಪ್ರತಿಭಾ ಕಾರಂಜಿ ಡ್ಯಾನ್ಸ್ಗೋ ಅಥವಾ ಕಾಲೇಜ್ ಫಂಕ್ಷನ್ಗೋ ಅಥವಾ ಡ್ರಾಮಾ ಪರ್ಫಾರ್ಮೆನ್ಸ್ ಇದ್ದಾಗ. ಅಷ್ಟೇ ಅಲ್ಲದೆ ಆ ಸ್ಕೂಲ್ ಡೇಸಲ್ಲಿ ನಮಗೆ ಟೀಚರ್ ಬಂದು ಮೇಕಪ್ ಮಾಡ್ಕೊಡ್ತಾಯಿದ್ರು. ಫುಲ್ ಬಿಳಿ ಬಿಳಿ ಮುಖ ಮಾಡಿ, ಪಿಂಕ್ ಲಿಪ್ಸ್ಟಿಕ್ ಹಚ್ಚಿ, ಎರಡು ಕೆನ್ನೆ ಮೇಲೆ ಪಿಂಕ್ ಪಿಂಕ್ ಮಾಡಿ ರೆಡಿ ಮಾಡಿಕೊಡೋರು ಪಾಪ. ಅದು ಡ್ಯಾನ್ಸ್ಗೆ ಮಾತ್ರ. ನಾವು ಮೇಕಪ್ ಮಾಡ್ಕೊಳ್ತಿರೋದು ಆವಾಗ ಮಾತ್ರ. ಅದೇ ನಮಗೆ ದೊಡ್ಡ ಮೇಕಪ್ ಥರ. ಅದರ್ವೈಸ್ ಮೇಕಪ್ ಬಗ್ಗೆ ನಮಗೆ ರಾಗಿ ಕಾಳಷ್ಟು ಗೊತ್ತಿರಲಿಲ್ಲ. ಬಟ್ ಈಗಿನ ಮಕ್ಕಳು ಎಲ್ಲನೂ ಮೇಕಪ್ ಬಗ್ಗೆ ಹೇಳ್ಬಿಡ್ತಾರೆ. ಅವಾಗೇ ಹೇಳ್ದಂಗೆ ಸ್ಟೆಪ್ ಬೈ ಸ್ಟೆಪ್ ಹೇಳ್ಬಿಡ್ತಾರೆ. ಬಟ್ ಏನು ಗೊತ್ತಾ, ನಾವು ಕಳೆದಿರೋ ಆ ಮೂಮೆಂಟ್ಸ್ ಇದೆಯಲ್ಲ, ಈಗಿನ ಕಾಲದ ಮಕ್ಕಳಿಗೆ ಎಷ್ಟೇ ದುಡ್ಡು ಕೊಟ್ಟರು ಅವ್ರಿಗೆ ಸಿಗಲ್ಲ. ಈಗ ಪರ್ಚೇಸ್ ಮಾಡೋದಕ್ಕೂ ಆಗಲ್ಲ. ಆ ಮೂಮೆಂಟ್ಸ್ನ ಈಗ ಬೇಕು ಅಂದರೂ ನಾವು ಅದನ್ನು ಪಡ್ಕೊಳ್ಳೋದಕ್ಕಾಗಲ್ಲ. ನೀವೇನಂತೀರಿ?